ಚಂದದ ಚಂದನದ ಅಂದದ ಅಕ್ಕರೆಯ ವೀಕ್ಷಕರೆಲ್ಲರಿಗೂ ಈ ವಿಶೇಷ ವೃತ್ತಿ ಮಾರ್ಗದರ್ಶನ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಲ್ಮೆಯ ವೀಕ್ಷಕರೇ, ನಾವು ಜೀವನದಲ್ಲಿ ಕನಸುಗಳನ್ನು ಕಾಣಬೇಕು ಹಾಗೂ ಆ ಕನಸುಗಳನ್ನ ನನಸು ಮಾಡ್ಕೋಬೇಕು. ಹಾಗೆ ಮಾಡ್ಕೋಬೇಕು ಅಂದ್ರೆ ಒಂದು ನಿರ್ದಿಷ್ಟವಾದ ಗುರಿಯನ್ನ ಇಟ್ಕೋಬೇಕು ಹಾಗೂ ಆ ಗುರಿಯನ್ನು ನಾವು ತಲುಪೋದಕ್ಕೆ ಯಶಸ್ವಿಯಾಗೋದಕ್ಕೆ ಕೌಶಲ್ಯತೆ ತುಂಬಾ ಮುಖ್ಯವಾದ ಸ್ಥಾನವನ್ನು ಪಡೆಯುತ್ತೆ. ಅದರಲ್ಲೂ ಈ ಉದ್ಯೋಗ ಪೂರಕವಾದಂತಹ ಕೌಶಲ್ಯತೆ ಬಹಳ ಮುಖ್ಯ. ಇಂದಿನ ಪೀಳಿಗೆ ವಿದ್ಯಾರ್ಥಿಗಳಿಗೆ ಔದ್ಯೋಗಿಕ ಮಾರುಕಟ್ಟೆ ಅನೇಕ ಅವಕಾಶಗಳನ್ನ ಸೃಷ್ಟಿ ಮಾಡಿಕೊಟ್ಟಿದೆ, ಜೊತೆಗೆ ಅನೇಕ ಸವಾಲುಗಳನ್ನು ಸಹ ಕೊಟ್ಟಿದೆ. ಹಾಗಾಗಿ ನಮ್ಮ ವಿದ್ಯಾರ್ಥಿಗಳು ಹೇಗೆ ಇವೆಲ್ಲವನ್ನು ಎದುರಿಸಬೇಕು, ಯಾವ ರೀತಿ ತಮ್ಮನ್ನು ತಾವು ಸಿದ್ಧಪಡಿಸಬೇಕು ಅನ್ನೋದ್ರ ಬಗ್ಗೆ ಒಂದು ವಿಶೇಷವಾದ ಕಾರ್ಯಕ್ರಮ ಇದು. ಕೆರಿಯರ್ ಗೈಡೆನ್ಸ್ ವೃತ್ತಿ ಮಾರ್ಗದರ್ಶನ. ಇವತ್ತು ನಮ್ಮ ಜೊತೆ ಇದ್ದಾರೆ ಶ್ರೀಯುತ ಹರೀಶ್ ಅವರು. ಅವರಿಗೆ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಶ್ರೀಯುತ ಹರೀಶ್ ಅವರು ಖಾಸಗಿ ಕಂಪನಿಯಲ್ಲಿ ವೃತ್ತಿ ಶುರು ಮಾಡಿ ಆನಂತರ MBA ವಿಭಾಗದಲ್ಲಿ ಅಧ್ಯಾಪಕರಾಗಿ ಹಾಗೂ ED ಸೆಲ್ನ ಮುಖ್ಯಸ್ಥರಾಗಿ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಸೆಮಿನಾರ್ಗಳಲ್ಲಿ ಸಂಶೋಧನಾ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ಜೊತೆಗೆ ದಶಕದಿಂದೀಚೆಗೆ ತರಬೇತಿ ಹಾಗೂ ನಿಯೋಜನೆ ವಿಭಾಗದಲ್ಲಿ ಸಕ್ರಿಯವಾಗಿ ಅನೇಕ ಪ್ರಮುಖ ಕಂಪನಿಗಳ ಜೊತೆ ಒಡಂಬಡಿಕೆ ಮಾಡಿಕೊಂಡಿದ್ದಾರೆ ಹಾಗೂ ಅನೇಕ ವಿದ್ಯಾರ್ಥಿಗಳಿಗೆ ವಿಶ್ವದ ನಾನಾ ದೇಶಗಳಲ್ಲಿ ನಿಯೋಜನೆ ಕೊಡಿಸಿರುವಂತಹ ಹೆಮ್ಮೆ ಕೂಡ ಇವರಿಗೆ ಸಲ್ಲುತ್ತೆ. ಅವರಿಗೆ ನಮ್ಮ ಚಂದನ ವಾಹಿನಿಯ ಪರವಾಗಿ ವಿಶೇಷವಾದ ಪ್ರೀತಿಯ ಸ್ವಾಗತ. ಧನ್ಯವಾದ ಸರ್. ಮೊಟ್ಟ ಮೊದಲನೇದಾಗಿ ಮೂಲಭೂತವಾದ ಪ್ರಶ್ನೆ, ಈ ಟ್ರೈನಿಂಗ್ ಅಂಡ್ ಪ್ಲೇಸ್ಮೆಂಟ್ ತರಬೇತಿ ಮತ್ತು ನಿಯೋಜನೆ ಅದರ ಪ್ರಾಮುಖ್ಯತೆ ಏನು, ಅದು ಎಷ್ಟು ಮಟ್ಟಿಗೆ ಮುಖ್ಯವಾಗುತ್ತೆ ಒಂದು ಶಿಕ್ಷಣ ಸಂಸ್ಥೆಗೆ ಹಾಗೂ ವಿದ್ಯಾರ್ಥಿಗಳ ದೃಷ್ಟಿಯಿಂದ? ವಿದ್ಯಾರ್ಥಿಗಳಿಗೆ ಇವತ್ತು ತರಬೇತಿ ಅಂದರೆ ಟ್ರೈನಿಂಗ್ ಅನ್ನೋದು ಅಷ್ಟು ಪ್ರಾಮುಖ್ಯತೆ ಇದೆ. ಅವರು ಏನು ಕೋರ್ಸ್ ಮುಗಿಸಿದ ನಂತರ ಅವರು ಉದ್ಯೋಗಕ್ಕೆ ಹೋಗ್ಬೇಕಂತಿದ್ದಾರೋ ಅವ್ರಿಗೆ ಟ್ರೈನಿಂಗ್ ಪ್ರಾಪರಾಗಿ ಕೊಟ್ಟಿದ್ರೆ ಖಂಡಿತ ಅವ್ರಿಗೆ ಕರಿಯರ್ ತುಂಬ ಚೆನ್ನಾಗಿರುತ್ತೆ. ಅವರು ಯಾವುದೇ ಕೋರ್ಸ್ ಮಾಡಿರಲಿ, ಈಗ ಡಿಪ್ಲೊಮಾ ಆಗಿರ್ಬೋದು, ITI ಆಗಿರ್ಬೋದು, BCom ಆಗಿರ್ಬೋದು, BBA ಆಗಿರ್ಬೋದು, ಎಂಜಿನಿಯರಿಂಗ್ ಆಗಿರ್ಬೋದು, ಇನ್ಫ್ಯಾಕ್ಟ್ ಪೋಸ್ಟ್ ಗ್ರಾಜುಯೇಷನ್ MBA ಕೂಡ ಆಗಿರ್ಬೋದು, ಅವರೆಲ್ಲರಿಗೂ ಕೂಡ ಟ್ರೈನಿಂಗು ತರಬೇತಿ ಅಷ್ಟು ಇಂಪಾರ್ಟೆಂಟ್ ಇವಾಗ. ಯಾಕಂದರೆ ಯಾವುದೇ ಕಂಪನಿಗಳು ಇವತ್ತು ಕಾಲೇಜ್ಗೆ ಹೋಗುವ ಮುನ್ನ ಆ ಕಾಲೇಜಿನಲ್ಲಿ ಟ್ರೈನಿಂಗ್ ನಡೆದಿದೆಯಾ, ಎಷ್ಟುವರೆಗೂ ಟ್ರೈನಿಂಗ್ ನಡೆದಿದೆ, ಯಾವ ರೀತಿ ಟ್ರೈನಿಂಗ್ ನಡೆದಿದೆ ಅನ್ನೋದು ತುಂಬಾ ನೋಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ಲು ನಮ್ಮ BCom BBA ಹುಡುಗರಾಗಿರ್ಬೋದು, ಅವರಿಗೂ ಕೂಡ ಮೊದಲನೇ ಸೆಮಿಸ್ಟರಿಂದ ಕಡೆ ಸೆಮಿಸ್ಟರ್ವರೆಗೂ ಕೂಡ ಟ್ರೈನಿಂಗು ಕನಿಷ್ಠ 20 ರಿಂದ 30 ಅವರ್ ಪ್ರತಿ ಸೆಮಿಸ್ಟರ್ ಮಾಡಿದ್ರೆ ಅವ್ರ ಕರಿಯರ್ಗೆ ತುಂಬ ಬೆನಿಫಿಷಿಯಲ್ ಆಗಿ ಇದ್ದೇ ಇರೋದು. ಈವನ್ ಎಂಜಿನಿಯರಿಂಗ್ ಗ್ರಾಜ್ಯುಯೇಟ್ಸ್ ಆಗಿರ್ಬೋದು, MBA ಮಾಡ್ತಾರೆ ಇವರು, ಪೋಸ್ಟ್ ಗ್ರಾಜುಯೇಷನ್ ವಿದ್ಯಾರ್ಥಿಗಳಾಗಿರ್ಬೋದು, ಅವರಿಗೂ ಕೂಡ ಕಡೆಯ ಸೆಮಿಸ್ಟರ್ನ ಮಾಡುವವರೆಗೂ ವೆಯ್ಟ್ ಮಾಡಿದ್ರೆ ಮೊದಲನೇ ಸೆಮಿಸ್ಟರಿಂದ ಕನಿಷ್ಠ 20 ಅವರ್ ಮಾಡಿದ್ರೆ ತುಂಬ ಒಳ್ಳೆಯದು. ವರ್ಡ್ ಆಗಿರ್ಬೋದು, ಮತ್ತು ಅವ್ರು ಯಾವ ಕೋರ್ಸ್ ಮಾಡ್ತಾ ಇದ್ದಾರೆ ಆ ಕೋರ್ಸ್ ರಿಲೇಟೆಡ್ ಆಗಿ ಕೆಲವೊಂದು ವ್ಯಾಲ್ಯೂ ಆಡೆಡ್ ಕೋರ್ಸ್ ಮಾಡಿಕೊಂಡ್ರೆ ಅವ್ರಿಗೆ ಹಾರ್ಡ್ ಸ್ಕಿಲ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ BCom ಹುಡುಗರು, BBA ಹುಡುಗರಿಗೆ ಈ ICW ಆಗ್ಬೋದು, CA ಆಗ್ಬೋದು, ಕಂಪನಿ ಸೆಕ್ರೆಟರಿಯೇಟ್ ಕೋರ್ಸಸ್ ಆಗ್ಬೋದು, ಟ್ಯಾಲಿ ಆಗ್ಬೋದು, ERP ಆಗ್ಬೋದು, ಈ ಥರ ಸ್ಕಿಲ್ಸ್ ನಾವು ಕೊಟ್ಟರೆ ಅವ್ರಿಗೆ ಅವ್ರ ಕೋರ್ಸ್ ಜೊತೆಯಲ್ಲಿ ಇದನ್ನ ಮಾಡಿದಾಗ ಅದರದೇ ಆದಂಥ ಒಂದು ಪ್ರಾಮುಖ್ಯತೆ, ಅದರದೇ ಆದಂಥ ಒಂದು ಪರಿಣಾಮ ಅವ್ರ ಕರಿಯರ್ ಮೇಲೆ ಬೀರುತ್ತೆ. ಅದೇ ಥರ ಎಂಜಿನಿಯರಿಂಗ್ ಹುಡುಗರಿಗೆ ಮುಂಚೆ ಎಲ್ಲ C ಪ್ರೋಗ್ರಾಮಿಂಗ್, C++, ಜಾವಾ ಅಂತ ಇತ್ತು. ಈಗ ಅದೆಲ್ಲ ಆಗಲೇ ಶಾಲಾ ಕಾಲೇಜುಗಳು ಅವ್ರದ್ದೇ ಆದ ಕರಿಕ್ಯುಲಮಲ್ಲೇ ಅದನ್ನು ಇನ್ಕ್ಲೂಡ್ ಮಾಡಿದ್ದಾರೆ. ಅದೇ ಸಮಯದಲ್ಲಿ ಏನು ಮಾಡ್ಬೋದು ಅಂತಂದರೆ ಸ್ವಲ್ಪ ಎಕ್ಸ್ಟ್ರಾ ನಾಲೆಜ್ ಅದ್ರ ಬಗ್ಗೆ ಕೊಡ್ಬೋದು ಅಂತಂದರೆ ಅವ್ರಿಗೆ ಜಾವಾ, ಪೈಥನ್ನು, ಹಡೂಪು, ಅದು ನಾನು ಹೇಳ್ದಂಗೆ ERP, ಟ್ಯಾಲಿ ಸೊಲ್ಯೂಷನ್ಸ್, ಈ ಥರ ಎಲ್ಲ ಕೋರ್ಸಸ್ ಎಲ್ಲ ಕೊಟ್ಟಾಗ ಅವ್ರಿಗೆ ಹಾರ್ಡ್ ಸ್ಕಿಲ್ಸ್ ಅನ್ನೋದು ಕಂಪ್ಲೀಟ್ ಆಗುತ್ತೆ. ಅದು ಒಂದು ವಿಭಾಗ. ಇನ್ನೊಂದು ವಿಭಾಗ ಸಾಫ್ಟ್ ಸ್ಕಿಲ್ಸ್ ಅಂತ ಹೇಳ್ತೀವಿ. ಈಗ ಕಮ್ಯುನಿಕೇಷನ್ ಅನ್ನೋದು ಅಷ್ಟು ಇಂಪಾರ್ಟೆಂಟ್ ಆಗಿದೆ. ಯಾವುದೇ ಸ್ಟೂಡೆಂಟು ಒಂದು ಕಂಪನಿಗೆ ಹೋಗಿ ಇಂಟರ್ವ್ಯೂ ಕೊಡಬೇಕು ಅಥವಾ ಗ್ರೂಪ್ ಡಿಸ್ಕಷನ್ ಅಟೆಂಡ್ ಮಾಡಬೇಕು ಅಂತಂದರೆ ಅವ್ರಿಗೆ ಕಮ್ಯುನಿಕೇಷನ್ ಅನ್ನೋದನ್ನು ಅವರು ಬೆಳೆಸ್ಕೋಬೇಕು. ಅದೇ ಥರ ಗ್ರೂಪ್ ಡಿಸ್ಕಷನ್ ಸ್ಕಿಲ್ಸ್ ಆಗ್ಬೋದು, ಇಂಟರ್ವ್ಯೂ ಸ್ಕಿಲ್ಸ್ ಆಗ್ಬೋದು, ರೆಸ್ಯೂಮೆ ರೈಟಿಂಗ್ ಸ್ಕಿಲ್ಸ್ ಆಗ್ಬೋದು, ಈ ಥರ ನಾನಾ ಥರದ ಸ್ಕಿಲ್ಸ್, ಟೈಮ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಇವತ್ತು ಮಕ್ಕಳಿಗೆ ಅದು ತುಂಬ ಇಂಪಾರ್ಟೆಂಟ್. ನಮ್ಮ ವಿದ್ಯಾರ್ಥಿಗಳಿಗೆ ಅದು ಎಷ್ಟು ಇಂಪಾರ್ಟೆಂಟ್ ಅಂದರೆ ಅವ್ರು ಯಾವುದೇ ಕಂಪನಿಗೆ ಹೋಗ್ಬೇಕಂತಂದ್ರು ಅವ್ರ ಆ್ಯಟಿಟ್ಯೂಡ್ ಅದನ್ನು ನೋಡ್ತಾರೆ. ಅವ್ರು ಟೈಮ್ ಮ್ಯಾನೇಜ್ಮೆಂಟ್ ಹೇಗೆ ಮಾಡ್ತಾರೆ, ಅವರು ಒಂದು ಟೀಮಲ್ಲಿ ವರ್ಕ್ ಮಾಡ್ಬೇಕಾದ್ರೆ ಯಾವ ಥರ ವರ್ಕ್ ಮಾಡ್ತಾರೆ, ಯಾವ ಥರ ಎನ್ಕರೇಜ್ ಮಾಡ್ತಾರೆ ಅನ್ನೋದು ತುಂಬ ನೋಡ್ತಾರೆ. ಸೊ ಸಾಫ್ಟ್ ಸ್ಕಿಲ್ಸ್ ಅಂತಾನು ಕೊಡಬೇಕು. ಸೊ ಟ್ರೈನಿಂಗ್ ಅನ್ನೋದನ್ನ ಕ್ಯಾಟಗರೈಸ್ ಮಾಡಿಕೊಂಡು ಶಾಲಾ ಕಾಲೇಜುಗಳು ಸಾಫ್ಟ್ ಸ್ಕಿಲ್ಸ್ ಮತ್ತು ಹಾರ್ಡ್ ಸ್ಕಿಲ್ಸ್ ಅಂತ ಮಾಡಿಕೊಂಡು ಅದನ್ನು ಅವರು ತಮ್ಮ ಕಲಾಚಾರವಾಗಿ ಮಾಡಬೇಕು. ಒಂದು ಕಲ್ಚರ್, ಒಂದು ಟ್ರೆಡಿಷನ್ ಆಗಿ ಫಾಲೋ ಮಾಡಬೇಕು. ಹೌದು, ನಮ್ಮ ಮಕ್ಕಳಿಗೆ ಪಾಠ ಹೇಳ್ಕೊಡ್ತೀವಿ, ಅದನ್ನು ಬಿಟ್ಟು ಏನೆಲ್ಲ ವ್ಯಾಲ್ಯೂ ಅಡಿಷನ್ಸ್ ಕೊಡ್ತೀವಿ ಅನ್ನೋದು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಟ್ರೈನಿಂಗಿನ ಪರಿಣಾಮ ಅವರ ಕರಿಯರ್ ಮೇಲೆ, ಅವರ ಅಭಿವೃದ್ಧಿಯಲ್ಲಿ ತುಂಬ ಹೆಚ್ಚಿನ ಒಂದು ಇಂಪಾರ್ಟೆನ್ಸ್ ತಗೊಳ್ಳುತ್ತೆ. ಅಂದರೆ ಟ್ರೈನಿಂಗ್ ಇಲ್ಲದೆ ಅವ್ರಿಗೆ ಬಹುಶಃ ನಾವು ನೆಕ್ಸ್ಟ್ ಲೆವೆಲ್ ಹೋಗೋದಕ್ಕೆ ಸಾಧ್ಯ ಆಗೋದಿಲ್ಲ ಅಂತಿದ್ದೀವಿ. ಆ ಥರನೂ ಇಲ್ಲ, ಅದನ್ನು ಮಾಡಿದ್ರೆ ಇನ್ನೂ ಬೇಗ ನೆಕ್ಸ್ಟ್ ಲೆವೆಲ್ ಹೋಗ್ಬೋದು ಅಂತ ಹೇಳ್ತೇನೆ. ಯಾಕಂದರೆ ಅದ್ರ ಇಂಪಾರ್ಟೆನ್ಸ್ ಇವತ್ತು ಎಷ್ಟು ಹೆಚ್ಚಾಗಿದೆ ಅಂತಂದರೆ ಎಷ್ಟೋ ಶಾಲಾ ಕಾಲೇಜುಗಳು ಇವತ್ತು ಮೊದಲನೇ ಸೆಮಿಸ್ಟರ್ನ ಕಡೆಯ ಸೆಮಿಸ್ಟರ್ವರೆಗೂ ಮಾಡ್ಕೊಳ್ತಾ ಬರ್ತಿದ್ದಾರೆ.
ಅವರ ಒಂದು ಸೆಮಿಸ್ಟರಲ್ಲಿ ಏನಿರುತ್ತೆ ಪ್ರೆಷರು 50 ಅವರ್ಸಲ್ಲಿ 60 ಅವರ್ಸಲ್ಲಿ ಅವರು ಪೋರ್ಷನ್ಸ್ ಕಂಪ್ಲೀಟ್ ಮಾಡಬೇಕು ಅಂತ ಅಷ್ಟಿದ್ರೂ 20ರಿಂದ 30 ಅವರ್ ಎಕ್ಸ್ಟ್ರಾ ಇಟ್ಟು ಅದನ್ನು ಟ್ರೈನಿಂಗ್ ಕೊಟ್ಟು ಹುಡುಗರನ್ನ ಅದಾದಮೇಲೆ ಅವರು ಕಂಪನಿಗಳನ್ನ ಕರ್ಸ್ಕೊಳ್ತಾರೆ. ಅವರು ಬೆಳೆಯೋಕ್ಕಾಗಲ್ಲ ಅಂತ ಹೇಳ್ತಾ ಇಲ್ಲ, ಆಗಿದ್ರೆ ಇನ್ನೂ ಚೆನ್ನಾಗಿ ಬೆಳಿಬೋದು ಅಂತ ಹೇಳಿಕ್ಕೆ ಇಷ್ಟಪಡ್ತೀನಿ. ಅದೇ ಮುಂದುವರೆದ ಪ್ರಶ್ನೆ, ಈ ವಿದ್ಯಾರ್ಥಿಗಳಿಗೆ ಅವರು ಕಾಲೇಜಲ್ಲಿ ಸೇರಿದ ಕೂಡಲೇ ಫಸ್ಟ್ ಸೆಮಿಸ್ಟರ್ನಿಂದಲೇ ಈ ಟ್ರೈನಿಂಗ್ ಪ್ರೋಗ್ರಾಮ್ ಶುರು ಮಾಡಬೇಕಾ, ಅಥವಾ ಅವರು ಕೊನೆಯ ಸೆಮಿಸ್ಟರ್ ಮುಂಚೆ ಅವರಿಗೆ ಈ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಹೇಳ್ತಾರೆ, ಸೊ ಅದನ್ನು ಯಾವ ಸಂದರ್ಭದಲ್ಲಿ ಯಾವ ಸಮಯದಲ್ಲಿ ಶುರು ಮಾಡಿದ್ರೆ ನಿಜಕ್ಕೂ ಪರಿಣಾಮಕಾರಿಯಾಗಿರುತ್ತೆ ಅಂತ ಹೇಳ್ತಿದ್ದಾರೆ? ಈಗ ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಹೇಳೋದಕ್ಕಿಂತ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂತಂದರೆ ನಾವು ಅವ್ರನ್ನ ಟ್ರೈನ್ ಮಾಡೋದು ಬರೀ ಉದ್ಯೋಗಕ್ಕೋಸ್ಕರ ಮಾತ್ರ ಆಗಿರಬಾರ್ದು, ಅವರ ಕರಿಯರ್ಗೋಸ್ಕರನೂ ಆಗಿರಬೇಕು. ಅದನ್ನು ನಾವು ಟ್ರೈನ್ ಫಾರ್ ಕರಿಯರ್ ಅಂತ ಹೇಳ್ತೀವಿ. ಸೊ ನಾವೇನು ಮಾಡ್ತೀವಿ, ನಾವು ಇಂಗ್ಲೀಷಲ್ಲಿ ಹೇಳ್ತೀವಿ ಡಿಗ್ರೀಸ್ ಹೆಲ್ಪ್ ದೆಮ್ ಗೆಟ್ ಎ ಜಾಬ್, ಬಟ್ ಸ್ಕಿಲ್ಸ್ ಅಂಡ್ ಟ್ರೈನಿಂಗ್ ಹೆಲ್ಪ್ ದೆಮ್ ಎಕ್ಸೆಲ್ ಇನ್ ಜಾಬ್ ಅಂತ ಹೇಳ್ತೀವಿ. ಅವ್ರ ಆ ಸ್ಕಿಲ್ಸ್ನ ಫಸ್ಟ್ ಸೆಮಿಸ್ಟರ್ಯಿಂದಾನೆ ಪರ್ಸನಾಲಿಟಿ ಡೆವಲಪ್ಮೆಂಟ್ ಟ್ರೈನಿಂಗ್ ಅಂತ ಮಾಡ್ಕೊಂಡು ಬರಬೇಕು. ಅದನ್ನು ನೀವೇನಾದ್ರೂ ನಾವು ಪ್ರೀ ಪ್ಲೇಸ್ಮೆಂಟ್ ಟ್ರೈನಿಂಗ್ ಅಂತ ಮಾಡಿದ್ರೆ ಅದು ಕಡೆ ಸೆಮಿಸ್ಟರ್ ಮಾಡ್ತೀವಿ. ನಾವು ಅದನ್ನು ಮುಂಚಿತವಾಗಿ ಮೊದಲನೇ ಸೆಮಿಸ್ಟರಿಂದ ಮಾಡ್ಕೊಂಡು ಬರಬೇಕು. ಇತ್ತೀಚಿನ ಈ COVID-19 ಸಂಕಷ್ಟ ಏನಿದೆ, ಇದರ ಪರಿಣಾಮ ನಮ್ಮ ಈ ಜಾಬ್ ಮಾರ್ಕೆಟ್ ಅದರ ಮೇಲೆ ಯಾವ ರೀತಿ ಇದೆ, ಹಾಗೂ ವಿದ್ಯಾರ್ಥಿಗಳಿಗೆ ಯಾವ ರೀತಿ ಒಂದು ಸಮಸ್ಯೆ ಇದಾಗ್ತಿದೆ ಅಂತ ನಿಮ್ಮ ಪ್ರಕಾರ ಹೇಳ್ತೀರಿ? ಖಂಡಿತ ಈ ಕೊರೋನಾ ಅಂತ ಬಂದಿದ್ದ ನಂತರ ಸ್ವಲ್ಪ ಜಾಬ್ ಮಾರ್ಕೆಟ್ ಹೌದು ಡೌನ್ ಆಗಿದೆ. ಬಹುಶಃ ಅದು ಫೆಬ್ರವರಿ ಮಾರ್ಚ್ ನಂತರ ಸ್ವಲ್ಪ ಬೆಟರ್ ಆಗಿ ಆಗುತ್ತೆ. ಆಲ್ರೆಡಿ ನೀವು ಅಮೆರಿಕನ್ ಮಾರ್ಕೆಟ್ ನೋಡಿದ್ರೆ ಜಾಬ್ ಮಾರ್ಕೆಟ್ ಆಲ್ರೆಡಿ ಅಪ್ವರ್ಡ್ ಟ್ರೆಂಡಲ್ಲಿ ಇದೆ. ಸೊ ವಿದ್ಯಾರ್ಥಿಗಳು ಏನು ಭಯ ಪಡಬೇಕಾಗಿದ್ದಿಲ್ಲ ಫೆಬ್ರವರಿ ಮಾರ್ಚ್ ನಂತರ. ಯಾಕಂದ್ರೆ ಹಲವಾರು ಕಂಪನೀಸ್ ಇವತ್ತು ಅವ್ರ ಫಿನಾನ್ಷಿಯಲ್ ಇಯರ್ ಎಂಡ್ ಆಗೋದಕ್ಕೋಸ್ಕರ ವೇಟ್ ಮಾಡ್ತಾ ಇದ್ದಾರೆ. ಸೊ ಅದು ಎಂಡ್ ಆಗಿದ ಕೂಡಲೇ ಅವರಿಗೆ ಜಾಬ್ ಮಾರ್ಕೆಟ್ ಮತ್ತೆ ಓಪನ್ ಆಗುತ್ತೆ. ಅದಕ್ಕಿಂತ ಮುಂಚೆ ಅವ್ರಿಗೆ ಏನು ಇವಾಗ ಟೈಮ್ ಇದೆ ಅದನ್ನು ಅವರು ಪ್ರಾಪರಾಗಿ ಯೂಸ್ ಮಾಡ್ಕೋಬೇಕು. ಈಗ ಅವ್ರಿಗೆ ಮನೇಲಿ ಕುತ್ಕೊಂಡು ಕ್ಲಾಸಸ್ ಕೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳು, ಅವ್ರಿಗೆ ತುಂಬ ಫ್ರೀ ಟೈಮ್ ಎಲ್ಲ ಸಿಗ್ತಾ ಇದೆ. ಆ ಫ್ರೀ ಟೈಮಲ್ಲಿ ಅವ್ರ ಪ್ರೊಫೈಲ್ನ ಅವ್ರು ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ ಅವ್ರು ಆನ್ಲೈನಲ್ಲಿ ಇಂಟರ್ವ್ಯೂ ಕೊಡಬೇಕಾಗುತ್ತೆ. ಅದಕ್ಕೆ ಪ್ರಾಕ್ಟೀಸ್ ತುಂಬ ಅವ್ರು ಜಾಸ್ತಿ ಮಾಡಬೇಕಾಗುತ್ತೆ. ಅವ್ರು ಅದನ್ನು ಅಭ್ಯಾಸ ಮಾಡ್ಕೊಂಡಷ್ಟು ಅವರಿಗೆ ಬೇಗ ಕೆಲಸ ಸಿಗೋ ಚಾನ್ಸಸ್ ಜಾಸ್ತಿ ಇದೆ. ಒಂದು. ಎರಡನೇದಾಗಿ ಅವರು ಸೋಷಿಯಲ್ ನೆಟ್ವರ್ಕಿಂಗ್, ಈಗ ಅನೇಕ ವಿದ್ಯಾರ್ಥಿಗಳು ಅವರು ಫೇಸ್ಬುಕ್, ವಾಟ್ಸಾಪ್, ಇನ್ಸ್ಟಾಗ್ರಾಮ್ ಅಂತ ತುಂಬ ಯೂಸ್ ಮಾಡ್ತಾರೆ. ಅದೇ ಥರ ಲಿಂಕ್ಡ್ಇನ್ ಅಂತ ಒಂದು ಪ್ರೊಫೆಷನಲ್ ನೆಟ್ವರ್ಕಿಂಗ್ ಸೈಟ್ ಇದೆ, www.linkedin.com ಅಂತ ಇದೆ. ಅದನ್ನ ಒಂದು ಪ್ರೊಫೆಷನಲ್ ನೆಟ್ವರ್ಕಿಂಗ್ ಸೈಟ್ ಆಗಿ ಯೂಸ್ ಮಾಡಿದ್ರೆ ಅದರಲ್ಲಿ ಸ್ಟೂಡೆಂಟ್ಸ್ ಫ್ರೀಯಾಗಿ ರಿಜಿಸ್ಟರ್ ಮಾಡಿಕೊಂಡ್ರೆ ಅವ್ರಿಗೆ ಎಲ್ಲೆಲ್ಲ ಜಾಬ್ ಓಪನಿಂಗ್ಸ್ ವೇಕೆನ್ಸೀಸ್ ಇರುತ್ತೋ ಅದರದೆಲ್ಲ ಇನ್ಫಾರ್ಮೇಶನ್ ಅವ್ರಿಗೆ ಸಿಗುತ್ತೆ. ಒಂದು. ಎರಡನೇದು. ಮೂರನೇದು ಏನಂತಂದ್ರೆ ಅವರು ವ್ಯಾಲ್ಯೂ ಆಡೆಡ್ ಕೋರ್ಸಸ್, ಇವಾಗ ಅನ್ಅಕಾಡೆಮಿ ಅಂತಿದೆ, ಯುಡಿಮಿ ಅಂತಿದೆ, ಕೋರ್ಸರ್ ಅಂತ ಇದೆ, ಅದು ಬಿಟ್ಟು ಗೌರ್ಮೆಂಟ್ಗೆ ಎಷ್ಟೋ ವೆಬ್ಸೈಟ್ಸ್ ಓಪನ್ ಮಾಡಿದ್ದಾರೆ, ಅದರಲ್ಲೆಲ್ಲ ಅವ್ರು ಫ್ರೀ ಕೋರ್ಸಸ್ ಮಾಡ್ಕೋಬಹುದು. ಮೂಕ್ ಅಂತ ಕರಿತೀವಿ ನಾವು, MOOC ಅಂತ, ಮ್ಯಾಸಿವ್ ಓಪನ್ ಆನ್ಲೈನ್ ಕೋರ್ಸಸ್ ಅಂತ ಇದೆ. ಅದೆಲ್ಲದೂ ಫ್ರೀಯಾಗಿ ಕೊಟ್ಟಿದ್ದಾರೆ ವಿದ್ಯಾರ್ಥಿಗಳು. ಅವ್ರು ಆನ್ಲೈನ್ ಹೋಗಿ ಅವ್ರನ್ನ ರಿಜಿಸ್ಟರ್ ಮಾಡಿಕೊಂಡು ಅದರಲ್ಲಿ ಒಂದು ದಿನದಿಂದ ಹಿಡಿದು 30 ಡೇಸ್ವರೆಗೂ ಎಷ್ಟೋ ಥರ ಸ್ಕಿಲ್ ಡೆವಲಪ್ಮೆಂಟ್ ಮಾಡ್ಕೊಬೋದು. ಸರ್ಟಿಫಿಕೇಶನ್ ಕೂಡ ಅವ್ರು ಆನ್ಲೈನಲ್ಲೇ ಸಿಗುತ್ತೆ. ಅದಕ್ಕೆ ಅವ್ರು ಏನು ಖರ್ಚು ಮಾಡಬೇಕಾಗಿದ್ದೇ ಇಲ್ಲ. ವಿದ್ಯಾರ್ಥಿಗಳು ಫ್ರೀ ಟೈಮಲ್ಲಿ ಈ ಥರ ಇವಾಗ ಹೆಂಗೂ ಫೆಬ್ರವರಿವರೆಗೂ ಸ್ವಲ್ಪ ಕೊರೋನಾ ಇಂಪ್ಯಾಕ್ಟ್ ಇರೋದ್ರಿಂದ ಜಾಬ್ ಮಾರ್ಕೆಟಲ್ಲಿ ಅವರು ಫ್ರೀ ಟೈಮಲ್ಲಿ ಇದೆಲ್ಲ ಸ್ವಲ್ಪ ಅಳವಡಿಸ್ಕೊಂಡು ಯುಟಿಲೈಸ್ ಮಾಡಿದ್ರೆ ಟೈಮ್ನ, ಅವರು ಖಂಡಿತ ಮಾರ್ಚ್ ನಂತರ ಜಾಬ್ ಮಾರ್ಕೆಟ್ ಓಪನ್ ಆಗುತ್ತೆ. ವಿದ್ಯಾರ್ಥಿಗಳು ಯಾವುದೇ ಕೋರ್ಸ್ ಮಾಡಿದ್ರು ಭಯ ಪಡಬೇಕಾಗಿದ್ದೇನಿಲ್ಲ. ಖಂಡಿತ ಎಲ್ಲ ನಾರ್ಮಲ್ ಆಗುತ್ತೆ, ನಿಮಗೆ ಒಳ್ಳೆ ಭವಿಷ್ಯ ಇದ್ದೇ ಇರುತ್ತೆ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ವಿದ್ಯಾರ್ಥಿಗಳು ಎಸ್ಪೆಷಲಿ ಈಗ ಈ ಆನ್ಲೈನ್ ಕ್ಲಾಸಸ್ ಏನು ನಡೀತಾ ಇದೆ, ಬಹಳಷ್ಟು ಸಮಯ ನಿಮಗೆ ಉಳಿತಾ ಇದೆ. ಕಾಲೇಜ್ ಇದ್ದಾಗ ಟ್ರಾವೆಲಿಂಗ್ 2 hours 3 hours ಆಗೋದು, ಈಗ ಬಹಳಷ್ಟು ಸಮಯ ಇರೋದ್ರಿಂದ ಖಂಡಿತ ನಮ್ಮ ಅತಿಥಿಗಳು ಹೇಳಿದ ಹಾಗೆ ನೀವು ಈ ಫ್ರೀ ಕೋರ್ಸಸ್ ಏನಿದೆ, ಸರ್ಟಿಫಿಕೇಶನ್ ಪ್ರೋಗ್ರಾಮ್, ಈ ಕಾರ್ಯಕ್ರಮಗಳ ಈ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ತೆಗೆದುಕೊಂಡು ಖಂಡಿತ ಅದು ನಿಮ್ಗೆ ಅಡಿಷನಲ್ ವೇಟೇಜ್ ನಿಮ್ಮ ರೆಸ್ಯೂಮ್ಗೆ. ಸೊ ನೀವು ಒಬ್ಬರು ಫ್ರೆಶರ್ ಆಗಿ ಇಂಟರ್ವ್ಯೂನಲ್ಲಿ ಕುತ್ಕೊಳ್ಳೋ ಬದಲು ನೀವು ಈ ರೀತಿ ಒಂದು ಸರ್ಟಿಫಿಕೇಶನ್ ಪ್ರೋಗ್ರಾಮ್ ಒಂದು ವೇಟೇಜ್ ಇರುತ್ತೆ, ಅದ್ರ ಮುಖಾಂತರ ನೀವು ಹೋದ್ರೆ ಖಂಡಿತ ನಿಮ್ಗೆ ಒಂದು ಬೇರೆ ವ್ಯಾಲ್ಯೂ, ಒಂದು ನಿರ್ದಿಷ್ಟವಾದ ಬೆಲೆ ಬರುತ್ತೆ ಅಂತ ಹೇಳ್ಬೋದು. ಇದೇ ಪ್ರಶ್ನೆ ಒಂದು ಮುಂದುವರೆದ ಭಾಗ. ಸುಮಾರು ಕಂಪ್ನೀಸ್ ಈ COVID-19 ಮುಂಚೆ ಆಫರ್ ಲೆಟರ್ ಕೊಟ್ಟಿದ್ರು, ಸೊ ನೀವು ಬಂದು ಜಾಯ್ನ್ ಆಗ್ಬೋದು ಏಪ್ರಿಲಲ್ಲೋ ಮೇ ಅಲ್ಲೋ ಅಂತ ಹೇಳಿದ್ರು. ಹಾಗಾಗಿ ಇದುವರೆಗೂ ಆ ಕಂಪ್ನೀಸ್ ಮತ್ತೆ ಅವ್ರನ್ನ ಕರೆದಿಲ್ಲ, ಅಂದರೆ ಈಗ ಆನ್ಬೋರ್ಡಿಂಗ್ ಆಗಿಲ್ಲ. ಸೊ ಸುಮಾರು ವಿದ್ಯಾರ್ಥಿಗಳು ಗೊಂದಲದಲ್ಲಿದ್ದಾರೆ. ಅಂದರೆ ಈಗ ಅದು ಬಿಟ್ಟು ಬೇರೆ ಕಂಪ್ನಿ ಟ್ರೈ ಮಾಡಬೇಕಾ, ಇಲ್ಲ ಆ ಕಂಪ್ನಿಯವ್ರು ನಮ್ಮನ್ನ ಮತ್ತೆ ಕರೀತಾರಾ? ಸೊ ಈ ರೀತಿ ಗೊಂದಲಕ್ಕೆ ನೀವು ಯಾವ ರೀತಿ? ಹೌದು, ನೀವು ಹೇಳಿದ್ದು 100% ಸತ್ಯ. ಕಂಪನೀಸು ಕಾಲೇಜಿಗೆ ಬಂದು ಪ್ಲೇಸ್ಮೆಂಟ್ ಮುಗಿಸ್ಕೊಂಡು ಆಫರ್ ಲೆಟರ್ ಕೊಟ್ಟು ಹೋಗಿದ್ದಾರೆ, ಬಟ್ ಅವ್ರಿಗೆ ಇನ್ನೂ ಜಾಯ್ನಿಂಗಿಗೆ ಕರೆದಿಲ್ಲ, ಅಂದರೆ ಅವ್ರ ಆನ್ ಬೋರ್ಡಿಂಗ್ ಇನ್ನೂ ನಡೆದಿಲ್ಲ. ಹೌದು, ಡಿಲೇ ಆಗಿದೆ. ಬಟ್ ಅನೇಕ ಕಂಪನಿಗಳು ಆಲ್ರೆಡಿ ವಿದ್ಯಾರ್ಥಿಗಳು ಯಾರು ಸೆಲೆಕ್ಟ್ ಆಗಿದ್ದಾರೋ ಅವ್ರಿಗೆಲ್ಲ ಮೇಲ್ ಕಳಿಸಿದ್ದಾರೆ, ನಾವು ಜನವರಿ ಫೆಬ್ರವರಿ ಒಳಗಡೆ ಬ್ಯಾಚ್ ವೈಸ್ ನಾವು ನಿಮ್ಮನ್ನ ಕರ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಸ್ವಲ್ಪ ಡಿಲೇ ಆಗ್ಬೋದು ಹೊರತು ಯಾವುದೇ ಕಂಪನಿ ಅವರು ಅಥೆಂಟಿಕೇಟೆಡ್ ಆಗಿ ಆಫರ್ ಲೆಟರ್ ಕೊಟ್ಟಿದ್ರೆ ಅದನ್ನು ಅವ್ರು ಖಂಡಿತ ಹಾನರ್ ಮಾಡೇ ಮಾಡ್ತಾರೆ. ವಿದ್ಯಾರ್ಥಿಗಳನ್ನ ಅವ್ರ ಕಂಪನಿ ಖಂಡಿತ ಕರ್ಕೊಳ್ತಾರೆ. ಸ್ವಲ್ಪ ಡಿಲೇ ಆಗ್ಬೋದು ಅಷ್ಟೇ ಹೊರತು ವಿದ್ಯಾರ್ಥಿಗಳು ಭಯ ಪಡಬೇಕಾಗಿದ್ದು ಏನಿಲ್ಲ. ಖಂಡಿತ ದೊಡ್ಡ ಕಂಪನಿಯವರು ಯಾರೇ ಆಫರ್ ಲೆಟರ್ ಕೊಟ್ಟರು ನಿಮ್ಮನ್ನ ಕರೀತಾರೆ, ಸ್ವಲ್ಪ ಲೇಟ್ ಆಗ್ಬೋದು ಅಷ್ಟೇ. ವಾಸ್ತವತೆಯಲ್ಲಿ ನಡೆದ ಒಂದು ಘಟನೆ, ಯಾರೊಬ್ರು ಫೇಕ್ ಆರ್ಗನೈಸೇಷನ್ ಫೇಕ್ ಆಫರ್ ಲೆಟರ್ ರೆಡಿ ಮಾಡಿ
ಸೊ ನೀವು ಮುಂಬೈ ಬನ್ನಿ, ಇಂಟರ್ವ್ಯೂ ಇದೆ, ಅದಕ್ಕೆ ನೀವು 20,000 ರೂಪಾಯಿ ಆನ್ಲೈನ್ ಟ್ರಾನ್ಸ್ಫರ್ ಮಾಡಿ ನಿಮಗೆ ಅಲ್ಲಿ ಲಾಡ್ಜಿಂಗು ಹೋಟೆಲ್ ಎಲ್ಲ ಬುಕ್ ಮಾಡಿರ್ತೀವಿ, ಒಂದು ಇಂಟರ್ವ್ಯೂ ಕೊಡಿ. ಈ ರೀತಿ ಒಂದು ಫೇಕ್ ಆಫರ್ ಲೆಟರ್ಸ್ ಕೂಡ ಹೆಚ್ಚಾಗ್ತಾ ಇದೆ. ಅದು ಪ್ರಸ್ತುತ ಸಮಸ್ಯೆ ಕೂಡ ಅಂತ ಹೇಳ್ಬೋದು. ಸೊ ಈ ರೀತಿ ಈಗ ಟ್ರೈನಿಂಗ್ ಪ್ಲೇಸ್ಮೆಂಟ್ ಆಫೀಸರ್ಸ್ ಇರ್ಬೋದು, ಅಥವಾ ಕಾಲೇಜಲ್ಲಿ ಫ್ಯಾಕಲ್ಟೀಸ್ ಇರ್ಬೋದು, ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಇರ್ಬೋದು, ಈ ರೀತಿ ಒಂದು ಬಂದಾಗ ಇದನ್ನು ಯಾವ ರೀತಿ ನಾವು ಪತ್ತೆ ಹಚ್ಬೋದು, ಇದು ಎಷ್ಟು ಜೆನ್ಯೂನ್, ಎಷ್ಟು ಮಟ್ಟಿಗೆ ಇದು ಸತ್ಯಾಸತ್ಯತೆ ನಾವು ಹೇಗೆ ಕಂಡುಹಿಡಿಯಬಹುದು? ಹೌದು, ನಮ್ಮ ರಾಜ್ಯದಲ್ಲಾಗ್ಬೋದು, ನಮ್ಮ ದೇಶದಲ್ಲಾಗ್ಬೋದು, ಹಲವಾರು ಕಂಪನೀಸು ಫೇಕ್ ಕಂಪನೀಸ್ ಇದೆ. ಈಗ ನೀವು ಹೇಳಿದ್ರಿ ಫೇಕ್ ಆಫರ್ ಲೆಟರ್ಸ್ ಅಂತ. ಫೇಕ್ ಆಫರ್ ಲೆಟರ್ಸ್ ಯಾರು ಕೊಡ್ತಾರೆ? ಅದು ಖಂಡಿತ ಒಂದು ಫೇಕ್ ಕಂಪನಿಯಾಗೇ ಇರಬೇಕು. ಅದನ್ನ ವಿದ್ಯಾರ್ಥಿಗಳು ಹೇಗೆ ಕಂಡುಹಿಡಿಬೇಕು? ಯಾಕಂದ್ರೆ ಎಷ್ಟೋ ಜನ ವಿದ್ಯಾರ್ಥಿಗಳಿಗಾಗ್ಬೋದು, ಕಾಲೇಜಲ್ಲಿರೋ ಪ್ಲೇಸ್ಮೆಂಟ್ ಆಫೀಸರ್ಗಳಾಗ್ಬೋದು, ಇವತ್ತು ಹೇಗೆ ಒಂದು ಕಂಪನಿ ಜೆನ್ಯೂನ್ ಕಂಪನಿ, ಹೇಗೆ ಅದು ಫೇಕ್ ಕಂಪನಿ ಅಂತ ಐಡೆಂಟಿಫೈ ಮಾಡೋದಕ್ಕೆ, ಡಿಫರೆನ್ಶಿಯೇಟ್ ಮಾಡೋದಕ್ಕೆ ಕಷ್ಟ ಆಗ್ತಾ ಇದೆ. ಈಗ ನಮ್ಮ ಕೇಂದ್ರ ಸರ್ಕಾರದವರು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ www.mca.gov.in ಅಂತ ಒಂದು ವೆಬ್ಸೈಟ್ ಇದೆ. ಯಾವುದೇ ಕಂಪನಿ ಆದ್ರೂ ಅದು MCA ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಅಂಡರ್ ರಿಜಿಸ್ಟರ್ ಮಾಡಲೇಬೇಕು. ಕಂಪನೀಸ್ ಆಕ್ಟ್ 1956 ಅಂತಿದೆ, ಅದರ ಅಂಡರ್ ರಿಜಿಸ್ಟರ್ ಮಾಡಲೇಬೇಕು. ನಾನು ಏನು ಹೇಳ್ಕೊಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಅಂತಂದ್ರೆ, ನಿಮ್ಗೆ ಈ ತರ ಏನಾದ್ರು ಫೇಕ್ ಆಫರ್ ಲೆಟರ್ಸ್ ಅಥವಾ ಫೇಕ್ ಕಂಪನೀಸ್ ಬಂದಿದ್ರೆ, ನಿಮ್ಗೆ ಮುಂಬೈಗೆ ಬನ್ನಿ, ಇಷ್ಟು ದುಡ್ಡು ಪೇ ಮಾಡ್ಬೇಕು ಟ್ರೈನಿಂಗ್ಗೆ ಅಂತೆಲ್ಲ ಕೇಳಿದ್ರೆ, ಖಂಡಿತ ಹೇಳ್ತೀನಿ ನೀವು MCA.gov.in ವೆಬ್ಸೈಟಿಗೆ ಹೋಗಿ ಆ ಕಂಪನಿ ಹೆಸರನ್ನ ಮಾತ್ರ ನೀವು ಟೈಪ್ ಮಾಡಿದ್ರೆ ಸಾಕು. ಆ ಕಂಪನಿ ರಿಜಿಸ್ಟರ್ ಆಗಿದೆಯೋ ಇಲ್ವೋ, ರಿಜಿಸ್ಟರ್ ಆಗಿದ್ರು ಕೂಡ ಏನಾದರೂ ಪರ್ಫಾರ್ಮೆನ್ಸು ಪ್ರತಿಯೊಂದು ಡೀಟೇಲು ಬಂದ್ಬಿಡುತ್ತೆ. ಇವತ್ತಿನ ಮಾರ್ಕೆಟ್ ಶೇರ್ ವ್ಯಾಲ್ಯೂ ಏನಿದೆ ಆ ಕಂಪನಿದು, ಎಲ್ಲೆಲ್ಲೆಲ್ಲ ಬ್ರಾಂಚಸ್ ಇದೆ, ಯಾವ್ಯಾವ ತರ ಕೋರ್ಸಸ್ಗೆ ಅವ್ರು ರಿಕ್ರೂಟ್ಮೆಂಟ್ ಮಾಡ್ತಾರೆ, ಎಲ್ಲ ಡೀಟೇಲ್ಸ್ ಅದ್ರಲ್ಲಿ ಬರುತ್ತೆ. ಅದೊಂದು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎರಡನೇದಾಗಿ, ಯಾವುದೇ ಒಂದು ಅತ್ಯುತ್ತಮವಾದಂಥ ದೊಡ್ಡ ಕಂಪನಿ ಆಗಿದ್ರು ಇವಾಗ ಖಂಡಿತ ಅವ್ರು ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯ ದುಡ್ಡು ಆಗಲಿ ಏನೂ ಆಗಲಿ ಕೇಳೋದಿಲ್ಲ. ಆ ಥರ ಯಾವುದೇ ಕಂಪನಿ ಕೇಳ್ತಾ ಇದ್ರು ನಾನು ಒಂದೇನು ಹೇಳಕ್ಕೆ ಇಷ್ಟಪಡ್ತೀನಿ ವಿದ್ಯಾರ್ಥಿಗಳಿಗೆ ಅಂದರೆ, ದಯವಿಟ್ಟು ಅಂಥ ಕಂಪನೀಸ್ಗೆ ನೀವು ದುಡ್ಡು ಪೇ ಮಾಡಕ್ಕೆ ಹೋಗಬೇಡಿ. ಯಾಕಂತಂದ್ರೆ ಇವತ್ತು ಎಷ್ಟೋ ಜನ ವಿದ್ಯಾರ್ಥಿಗಳು, ಎಸ್ಪೆಷಲಿ ನಮ್ಮ ರಿಮೋಟ್ ಪ್ಲೇಸಸ್ ಅಲ್ಲಿರೋ ವಿದ್ಯಾರ್ಥಿಗಳಿಗೆ ಪಾಪ ಅವ್ರಿಗೆ ಗೊತ್ತಾಗಲ್ಲ. ಈವನ್ ಕಾಲೇಜಲ್ಲೂ ಕೂಡ ಎಷ್ಟೋ ಸತಿ ಅದನ್ನೆಲ್ಲ ವೆರಿಫೈ ಮಾಡಿರೋದಿಲ್ಲ. ಅವರೆಲ್ಲ ತುಂಬಾ ಇನ್ನೋಸೆಂಟ್ ಆಗಿರ್ತಾರೆ, ಪಾಪ ಅವ್ರಿಗೆ ಗೊತ್ತಿರಲ್ಲ. ಅಂಥವ್ರಿಗೆ ಇಂಥ ಒಂದು ವೆಬ್ಸೈಟ್ ಇದೆ ಗೌರ್ಮೆಂಟ್ ಅವ್ರದ್ದು, ಹೋಗಿ ವೆರಿಫೈ ಮಾಡಿದ್ರೆ ತುಂಬಾ ಈಸಿ ಆಗುತ್ತೆ ಅವ್ರಿಗೆ ಐಡೆಂಟಿಫೈ ಮಾಡಿ. ಜೆನ್ಯೂನ್ ಕಂಪನೀಸ್ ಯಾರು ನಿಮಗೆ ದುಡ್ಡು ಕೇಳಲ್ಲ. ಸೊ ಯಾರು ದುಡ್ಡನ್ನ ಕೇಳ್ತಾ ಇದ್ದಾರೆ ಅದು ನಿಜಕ್ಕೂ ಜೆನ್ಯೂನ್ ಕಂಪನಿ ಅಲ್ಲ ಅಂತ ನಾವು ತಿಳ್ಕೊಬಹುದು. ಹಾಗಾಗಿ ವಿದ್ಯಾರ್ಥಿಗಳು ಬಹಳಷ್ಟು ಹುಷಾರಾಗಿರ್ಬೇಕು. ಈ ರೀತಿ ಒಂದು ಮೋಸದ ಜಾಲಗಳು ಕೂಡ ಇದೆ. ಹಾಗಾಗಿ ವಿದ್ಯಾರ್ಥಿಗಳು ಒಂದಷ್ಟು ನಿಗಾ ವಹಿಸಿ ಅದರ ಒಂದ್ಸಲ ಕ್ರಾಸ್ ಚೆಕ್ ಮಾಡಿದ್ರೆ ಖಂಡಿತ ನೀವು ಮೋಸ ಹೋಗೋದಕ್ಕೆ ಸಾಧ್ಯ. ಮತ್ತೆ ಇನ್ನೊಂದು ಏನಂತಂದ್ರೆ ಶ್ರೀಧರ್ ಅವರೇ, ಇವಾಗ ಆ ಕಂಪನಿಗೆ ಒಂದು ಮೇಲ್ ID ಅಂತ ಒಂದು ಕ್ರಿಯೇಟ್ ಮಾಡಿರ್ತಾರೆ, ಡೊಮೈನ್ ವೆಬ್ಸೈಟ್ ಅಂತ ಹೇಳ್ತಾರೆ. ಆ ವೆಬ್ಸೈಟ್ ಇಂದ ಅಥವಾ ಅಫಿಷಿಯಲ್ ಇಮೇಲ್ ID ಇಂದಾನೇ ಇವಾಗ ಮೇಲ್ ಬಂದಿದ್ಯಾ, ಆ ಆಫರ್ ಲೆಟರ್ ಬಂದಿದ್ಯಾ ಅನ್ನೋದನ್ನ ವೆರಿಫೈ ಮಾಡಬೇಕು. ಸುಮಾರು ಜನ ಇವಾಗ ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಅಲ್ಲದೆ ಅವ್ರದ್ದೇ ಒಂದು ಪರ್ಸನಲ್ ID ಇಂದ ಕಳಿಸಿರ್ತಾರೆ. ಆ ತರ ಇತ್ತು ಅಂತಂದ್ರೆ ಅವ್ರಿಗೆ ಹೇಳಿ, ನೀವು ಕಂಪನಿ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ ಇಂದಾನೆ, ಇಮೇಲ್ ಅಡ್ರೆಸ್ ಇಂದಾನೆ ನನಗೆ ಆಫರ್ ಲೆಟರ್ ಕಳಿಸ್ಕೊಡ್ಲಿಕ್ಕೆ ಹೇಳಿ. ನಿಮ್ಗೆ ಅಂದ್ರೂ ಏನೋ ಸಂಶಯ ಇತ್ತು ಅಂತಂದ್ರೆ ನೀವು ಆ ಕಂಪನಿಯ ಒಂದು ಟೋಲ್ ಫ್ರೀ ನಂಬರ್ ಅಂತ ಇರುತ್ತೆ, ಅವರಿಗೆ ಫೋನ್ ಮಾಡಿದ್ರೆ ನೀವು ಕೇಳ್ಬೋದು. ಈಗ ಈ ತರ ಕಂಪನಿಯಿಂದ ನಂಗೆ ಬಂದಿದೆ, ನೀವೇನೋ ಕಳಿಸಿದ್ದು ಅಂತ ಒಂದು ಅಥೆಂಟಿಸಿಟಿನ ನೀವು ಕ್ರಾಸ್ ವೆರಿಫೈ ಖಂಡಿತ ಮಾಡಬೇಕು. ಇದು ನಾವು ನಿಜವಾದ ಕಂಪನಿ ಗಮನ ಕೂಡ ತಂದ್ರೆ ಬಹಳ ಒಳ್ಳೇದು. ನಿಜ. ಇವಾಗ ಅತಿ ದೊಡ್ಡ ಕಂಪನಿ ಆದ TCS ಆಗಿರ್ಬೋದು, ನಿನ್ನೆ ಕೂಡ ಒಂದು ಮೇಲ್ ಕಳಿಸಿದ್ರು ಎಲ್ಲ ಪ್ಲೇಸ್ಮೆಂಟ್ ಆಫೀಸರ್ಸ್ಗೆ, ಈ ತರ ನಾವು ಯಾವುದೇ ರೀತಿಯಾದ ಚಾರ್ಜಸ್ ತಗೊಳ್ತಾ ಇಲ್ಲ ಹುಡುಗರ ಜೊತೆ, ಮಧ್ಯದಲ್ಲಿ ಯಾವುದೋ ಒಂದು ಫೇಕ್ ಕಂಪನಿ ಮಾಡ್ತಾ ಇದೆ ಅಂತ. ನಾನೇನು ಒಂದು ವಿದ್ಯಾರ್ಥಿಗಳಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂತಂದ್ರೆ, ದಯವಿಟ್ಟು ಅದನ್ನ ಆ ಕಂಪನಿ ಗಮನಕ್ಕೆ ತನ್ನಿ. ಆ ಕಂಪನಿಯ HR ಡಿಪಾರ್ಟ್ಮೆಂಟ್ ಜೊತೆ ನೀವು ಮಾತಾಡಿ ಒಂದು ಮೇಲ್ ಕಳಿಸ್ಲಿಕ್ಕೆ ಹೇಳಿ. ಅದ್ರ ಮುಖಾಂತರ ಮತ್ತಷ್ಟು ಜನರಿಗೆ ಮೋಸ ಆಗೋದನ್ನು ತಡಿಬಹುದು. ಖಂಡಿತ. ಈ ಸಾಮಾನ್ಯವಾಗಿ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಏನು ಹೇಳ್ತೀವಿ ಅಂದ್ರೆ, ನೇಮಕಾತಿಯ ಪ್ರಕ್ರಿಯೆ ಯಾವ ರೀತಿ ಇರುತ್ತೆ ಅಂದ್ರೆ ಅದು ಬದಲಾಗಬಹುದು ಕಂಪನಿಯಿಂದ ಕಂಪನಿಗೆ ಅದು ಬದಲಾಗುತ್ತೆ, ಹೌದು. ಬಟ್ ಅದೇ ತರಾನೇ ಕೆಲವೊಂದು ಜನರಲ್ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅಂತ ಹೇಳ್ತೀವಿ ನಾವು HR ಟರ್ಮಿನಾಲಜಿಯಲ್ಲಿ. ಯಾವುದೇ ಕಂಪನಿ ಆಗ್ಬೋದು, ಒಂದು ಕಾಲೇಜಿಗೆ ವಿಸಿಟ್ ಮಾಡುತ್ತೆ ಅಂದ್ರೆ ಹಲವಾರು ಸ್ಟೂಡೆಂಟ್ಸ್ ಇರ್ತಾರೆ. ಅವ್ರನ್ನೆಲ್ಲ ಹೇಗೆ ಫಿಲ್ಟರ್ ಮಾಡ್ತಾರೆ ಅಂತಂದ್ರೆ, ಫಸ್ಟ್ ರೌಂಡ್ ರಿಟರ್ನ್ ಟೆಸ್ಟ್ ಅಂತ ಹೇಳ್ತಾರೆ. ಅದು ಆನ್ಲೈನು ಆಗಿರ್ಬೋದು, ಆಫ್ಲೈನು ಆಗಿರ್ಬೋದು. ವಿದ್ಯಾರ್ಥಿಗಳಿಗೆ ಅವರು ಕೆಲವೊಂದು ಕ್ವೆಶನ್ಸ್ ರೆಡಿ ಮಾಡಿ, ಅದು ಸರ್ಟನ್ ಟೈಮ್ಸ್ ಆಬ್ಜೆಕ್ಟಿವ್ ಟೈಪ್ ಇರುತ್ತೆ, ಸಬ್ಜೆಕ್ಟಿವ್ ಟೈಪ್ ಇರುತ್ತೆ. ಅಂದ್ರೆ ಒಂದು ಕ್ವೆಶನ್ಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಅದು ಆಟಿಟ್ಯೂಡ್ ರಿಲೇಟೆಡ್ ಆಗಿರ್ಬೋದು, ಬಿಹೇವಿಯರ್ ರಿಲೇಟೆಡ್ ಆಗಿರ್ಬೋದು, ಲಾಜಿಕಲ್ ರೀಸನಿಂಗ್ ರಿಲೇಟೆಡ್ ಆಗಿರ್ಬೋದು, ಕ್ವೆಶನ್ಸ್ನ ಕೇಳಿರ್ತಾರೆ. ಅದು 1 ಗಂಟೆ ಅಥವಾ 1.5 ಗಂಟೆ ಹೊತ್ತಿಗೆ ಆ ಒಂದು ಟೆಸ್ಟ್ ಇರುತ್ತೆ. ಆನ್ಲೈನ್ ಟೆಸ್ಟ್ ಆಗ್ಬೋದು, ಆಫ್ಲೈನ್ ಟೆಸ್ಟ್ ಆಗ್ಬೋದು. ಆ ಟೆಸ್ಟ್ ಮುಗಿದ ನಂತರ ಅದರಲ್ಲಿ ಒಂದಷ್ಟು ಜನ ಫಿಲ್ಟರ್ ಮಾಡ್ತಾರೆ. ಫಿಲ್ಟರ್ ಮಾಡಿದ ನಂತರ ನೆಕ್ಸ್ಟ್ ಏನ್ ಮಾಡ್ತಾರೆ ಅಂತಂದ್ರೆ, ಅವರಿಗೆ ಗ್ರೂಪ್ ಡಿಸ್ಕಷನ್ ಅಂತ ಮಾಡ್ತಾರೆ. ಹಲವಾರು ವರ್ಕ್ಶಾಪ್ ಮಾಡಿದಾರ, ಸೆಮಿನಾರ್ಸ್ ಅಟೆಂಡ್ ಮಾಡಿದಾರ, ಕಾನ್ಫರೆನ್ಸಸ್ ಮಾಡಿದಾರ, ಅಥವಾ ಯಾವ್ದಾದ್ರು ಸ್ಟೇಜ್ ಪ್ರೋಗ್ರಾಮ್ಸ್ಗೆ ಆಂಕರಿಂಗ್ ಮಾಡಿದಾರ, ಯಾವ್ದಾದ್ರು ಒಂದು ಎಕ್ಸ್ಟ್ರಾ ಕಾಂಟ್ರಿಬ್ಯೂಷನ್ ಅವ್ರ ಕಾಲೇಜ್ ಲೆವೆಲಲ್ಲಿ ಮಾಡಿದ್ರೆ ಅದು ಖಂಡಿತ ಅವ್ರಿಗೊಂದು ದೊಡ್ಡ ಸ್ಟ್ರೆಂತ್ ಆಗಿರುತ್ತೆ. ಅದು ಖಂಡಿತ ಯಾವುದೇ ಇಂಟರ್ವ್ಯೂವರ್ಗಾದ್ರೂ ಅದನ್ನ ನೋಡಿ ಅವ್ರು ಇಂಪ್ರೆಸ್ ಆಗೇ ಆಗ್ತಾರೆ.
ಈ ಆನ್ ಕ್ಯಾಂಪಸ್ ಮತ್ತು ಆಫ್ ಕ್ಯಾಂಪಸ್ ಇದರ ನಡುವೆ ಯಾವ ರೀತಿ ವ್ಯತ್ಯಾಸ ಇದೆ ಅಂತ ತಮ್ಮ ಗಮನಕ್ಕೆ ಬಂದಿದೆ? ನಿಮಗೆ ತುಂಬ ಸಿಂಪಲ್ ಆಗಿ ಹೇಳಬೇಕು, ವಿದ್ಯಾರ್ಥಿಗಳಿಗೆ ಅರ್ಥ ಆಗಂಗಿತ್ತು ಅಂತಂದರೆ, ಅರ್ಥ ಆಗೋ ಥರ ಹೇಳಬೇಕಂತಂದರೆ, ಈಗ ನಮ್ಮ ವಿರಾಟ್ ಕೊಹ್ಲಿ, ನಮ್ಮ ಭಾರತ ಕ್ರಿಕೆಟ್ ತಂಡದ ಕ್ಯಾಪ್ಟನ್, ಅವರು ಮುಂಬೈಯಲ್ಲಿ ಆಡಿದಾಗ ಅವರು ತುಂಬ ಚೆನ್ನಾಗೇ ಆಡ್ತಾರೆ. ಅವರು ಹೊರಗಡೆ ಎಲ್ಲೇ ಹೋದ್ರು ಮುಂಬೈ ಬಿಟ್ಟು ಚೆನ್ನಾಗೇನೆ ಆಡ್ತಾರೆ. ಏನೇ ಆದ್ರೂ ಆ ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ಒಂದಿರುತ್ತೆ, ಅದನ್ನ ಆನ್ ಕ್ಯಾಂಪಸ್ ಅಂತ ಹೇಳ್ತೀವಿ, ಹೋಮ್ ಪಿಚ್ ಅಂತ ಹೇಳ್ತೀವಿ, ಒಂದು ಹೋಮ್ ಗ್ರೌಂಡ್ ಅಡ್ವಾಂಟೇಜ್ ಅಂತ ಹೇಳ್ತೀವಿ ನಾವು. ಅವರು ಮುಂಬೈಯಲ್ಲಿ ಆಡಿದಾಗ ತುಂಬಾ ಚೆನ್ನಾಗಿ ಆಡ್ತಾರೆ, ಬೇರೆ ಕಡೆ ಹೋದಾಗ್ಲೂ ಚೆನ್ನಾಗಿ ಆಡ್ತಾರೆ. ಬಟ್ ಅವ್ರು ಹೋಮಲ್ಲಿ ಆಡಿದಾಗ ಅದರದ್ದೇ ಆದಂತ ಒಂದು, ಯಾಕಂದ್ರೆ ಅವ್ರಿಗೆ ಒಂದು ಎನ್ವಿರಾನ್ಮೆಂಟ್ಗೆ ಅವ್ರಿಗೆ ಒಂದು ಫೆಮಿಲಿಯಾರಿಟಿ ಇರುತ್ತೆ, ಅವ್ರು ಆಲ್ರೆಡಿ ಆ ಪಿಚ್ಚಲ್ಲಿ ಆಡಿರ್ತಾರೆ. ಅದೇ ತರ ಆನ್ ಕ್ಯಾಂಪಸ್ ಅಂತಂದ್ರೆ ವಿದ್ಯಾರ್ಥಿಗಳಿಗೆ ಅವ್ರದೇ ಆದಂತ ಶಾಲೆಗಳಲ್ಲಿ ಅಥವಾ ಕಾಲೇಜುಗಳಲ್ಲಿ ಕಂಪನಿಗಳು ಬಂದು ರಿಕ್ರೂಟ್ಮೆಂಟ್ ಮಾಡ್ತಾರೆ, ಪ್ಲೇಸ್ಮೆಂಟ್ಸ್ ಮಾಡ್ತಾರೆ. ಅವ್ರಿಗೇನು ಒಂದು ಲ್ಯಾಬ್ಗೆ ಹೋಗ್ಬೇಕಂತಂದ್ರೆ ಅವ್ರಿಗೆ ಒಂದು ಫೆಮಿಲಿಯಾರಿಟಿ ಇರುತ್ತೆ, ಕಂಪ್ಯೂಟರ್ ಎಲ್ಲಿದೆ, ನಾನು ಹೆಂಗ್ ಆನ್ ಮಾಡಬೇಕು, ಏನ್ ಪಾಸ್ವರ್ಡ್ ಗೊತ್ತಿರುತ್ತೆ. ಅವ್ರಿಗೆ ಇಂಟರ್ವ್ಯೂ ನಡಿಬೇಕಾದ್ರೆ ನಮ್ಮ ಕಾಲೇಜಲ್ಲಿ ನಡೀತಾ ಇದೆ ಅಂತಂದ್ರೆ ಅವ್ರಿಗೆ ಖಂಡಿತ ಒಂದು ಸೆಲ್ಫ್ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿನೇ ಇರುತ್ತೆ. ಬಟ್ ಅದೇ ತರ ಆಫ್ ಕ್ಯಾಂಪಸ್ ಅಂತಂದ್ರೆ ಅವರ ಕಾಲೇಜ್ ಅಲ್ಲದೆ ಬೇರೆ ಕಾಲೇಜ್ ಆಗಿರ್ಬೋದು ಅಥವಾ ಕಂಪನಿಯವರು ಕೆಲವೊಂದು ಬಾರಿ ಅವ್ರದೇ ಆದಂತ ಒಂದು ಎನ್ವಿರಾನ್ಮೆಂಟ್, ಕಂಪನಿಗೆ ವಿದ್ಯಾರ್ಥಿಗಳನ್ನ ಕರೆಸ್ಕೊಳ್ತಾರೆ, ಸೊ ಅಲ್ಲಿಗೆ ಹೋಗ್ಬೇಕು ಅಷ್ಟೇ. ತುಂಬಾ ಏನು ಡಿಫರೆನ್ಸ್ ಇಲ್ಲ. ಈ ರಿಕ್ರೂಟ್ಮೆಂಟ್ ಪ್ರೋಸೆಸ್ ಅದೇ ಇರುತ್ತೆ, ಕೇಳುವಂತ ಕ್ವೆಶನ್ಸ್ ಅದೇ ಇರುತ್ತೆ, ಇಂಟರ್ವ್ಯೂರ್ ಅದೇ ಇರುತ್ತೆ, ಬಟ್ ಜಾಗ ಬೇರೆ ಇದೆ. ಇವಾಗ ನಾನೇನು ವಿರಾಟ್ ಕೊಹ್ಲಿ ಎಕ್ಸಾಂಪಲ್ ತಗೊಂಡೆ ಅಂತಂದ್ರೆ ಅವ್ರು ಮುಂಬೈಯಲ್ಲೂ ಚೆನ್ನಾಗಿ ಆಡ್ತಾರೆ, ಎಲ್ಲೋದ್ರೂ ಚೆನ್ನಾಗಿ ಆಡ್ತಾರೆ. ಆ ಪೊಟೆನ್ಷಿಯಲ್ ಇರೋಂಥ ಹುಡುಗರು, ಸ್ಕಿಲ್ ಇರೋಂಥ ಹುಡುಗರು ಖಂಡಿತ ಆನ್ ಕ್ಯಾಂಪಸ್ ಆಗಲಿ ಆಫ್ ಕ್ಯಾಂಪಸ್ ಆಗಲಿ ಎಲ್ಲೋದ್ರೂ ಅವ್ರು ಖಂಡಿತ ಕೆಲಸ ತಗೊಳ್ತಾರೆ, ಅವ್ರಿಗೆ ಉದ್ಯೋಗ ಸಿಕ್ಕೇ ಸಿಗುತ್ತೆ. ಮಕ್ಕಳು, ವಿದ್ಯಾರ್ಥಿಗಳು ಏನು ಭಯ ಪಡಬೇಕಾಗಿದ್ದಿಲ್ಲ, ಇದು ಬೇರೆ ಕಾಲೇಜು, ಹೊಸ ಕಾಲೇಜ್ ಹೋಗ್ತಾ ಇದ್ದೀನಿ, ಇಲ್ಲಿ ನಾನು ಪರ್ಫಾರ್ಮ್ ಮಾಡಕ್ ಆಗುತ್ತೋ ಇಲ್ವೋ, ಇಲ್ಲಿ ಇಂಟರ್ವ್ಯೂ ಕೇಳೋ ಕ್ವೆಶನ್ಸ್ ನಾನು ಆನ್ಸರ್ ಮಾಡಕ್ ಆಗುತ್ತೋ ಇಲ್ವೋ ಅಂತ ಸ್ವಲ್ಪ ಕಾನ್ಫಿಡೆನ್ಸ್ ಲೆವೆಲ್ ಡೌನ್ ಆಗ್ಬೋದು. ಬಟ್ ಇವಾಗ್ಲೂ ಹೇಳ್ತೀನಿ, ಒಂದು ಕಂಪನಿ ಅವರ ಕಂಪನಿಗೆ ನಿಮ್ಮನ್ನ ಕರೆಸಿ ಇಂಟರ್ವ್ಯೂ ಮಾಡಿದ್ರೆ ಒಬ್ಬ ಸ್ಟೂಡೆಂಟ್ ಅಲ್ಲಿ ನಿಂತ್ಕೊಂಡು ಓಕೆ ಯಾರೋ ಒಬ್ಬ ಎಂಪ್ಲಾಯಿನ ನೋಡ್ತಾರೆ, ನಾನು ಇದೇ ತರ ಅಲ್ಲಿ ಕುತ್ಕೊಂಡು ಕೆಲಸ ಮಾಡಬೇಕು ಅಂತ ಅಂದಾಗ ಅವ್ರಿಗೆ ಆ ವಿಶ್ವಾಸ, ಆ ಕಾನ್ಫಿಡೆನ್ಸ್ ಏನಿರುತ್ತೆ, ಆತ್ಮವಿಶ್ವಾಸ ಖಂಡಿತ ಹೆಚ್ಚಾಗುತ್ತೆ. ಸೊ ಆನ್ ಕ್ಯಾಂಪಸ್ ಅಂತಂದ್ರೆ ಅವ್ರ ಕಾಲೇಜಲ್ಲೇ ನಡೆಯುವಂತ ಪ್ಲೇಸ್ಮೆಂಟ್ ಡ್ರೈವ್ಸ್ ಆಗ್ಬೋದು. ಆಫ್ ಕ್ಯಾಂಪಸ್ ಅಂತಂದ್ರೆ ಬೇರೆ ಕಾಲೇಜ್ ಅಥವಾ ಕಂಪನಿಗಳಿಗೆ ಕರ್ಸ್ಕೊಳ್ತಾರೆ. ಕೆಲವೊಂದು ಬಾರಿ ಏನಾಗುತ್ತೆ ಅಂದ್ರೆ ಕೆಲವೊಂದು ಕಂಪನೀಸ್ ಈಗ 20 ಜನ 30 ಜನ ಸ್ಟೂಡೆಂಟ್ಸ್ ಇರ್ತಾರೆ, ಅವ್ರಿಗೆ ಬರೋಕ್ಕೆ ಸೌಲಭ್ಯವಿರಲ್ಲ ಅಥವಾ ಡಿಸ್ಟೆನ್ಸ್ ಜಾಸ್ತಿ ಇರ್ಬೋದು. ಅಂತ ಟೈಮಲ್ಲಿ ಏನ್ ಮಾಡ್ತಾರೆ, ಅವ್ರು ನೀವು ನಮ್ಮ ಕಂಪನಿಗೆ ಬನ್ನಿ ಅಂತ ಹೇಳ್ತಾರೆ. ಸೊ ಕಂಪನಿಗೆ ಹೋದ್ರೂ ಕೂಡ ಅದು ಹುಡುಗರಿಗೆ ಅಡ್ವಾಂಟೇಜ್ ಹೊರತು ಯಾವುದೇ ರೀತಿ ಡಿಸ್ಅಡ್ವಾಂಟೇಜ್ ಆಗಿ ಉಳಿಯೋಕೆ ಸಾಧ್ಯನೇ ಇಲ್ಲ. ಸೊ ಹಾಗಾಗಿ ವಿದ್ಯಾರ್ಥಿಗಳು ಧೃತಿಗೊಳ್ಳುವಂತಹ ಅವಶ್ಯಕತೆ ಇಲ್ಲ. ಸೊ ನಿಮ್ಮ ಕಾಲೇಜ್ಗೆ ಕ್ಯಾಂಪಸ್ ಪ್ಲೇಸ್ಮೆಂಟ್ ಇಲ್ವಲ್ಲ ಅಂತ ನೀವು ಯೋಚನೆ ಮಾಡೋ ಹಾಗಿಲ್ಲ. ನೇರವಾಗಿ ನಿಮ್ಮ ಆತ್ಮವಿಶ್ವಾಸದ ಜೊತೆ ಒಂದು ಒಳ್ಳೆ ನೀವು ರೆಸ್ಯೂಮೆ ಬಿಲ್ಡ್ ಮಾಡಿಕೊಂಡು ನೇರವಾಗಿ ಕಂಪ್ನಿ HR ನ ಮೀಟ್ ಮಾಡ್ಬೋದು, ಅಥವಾ ನೇರವಾಗಿ ಇಂಟರ್ವ್ಯೂ ಅಟೆಂಡ್ ಮಾಡಿದಾಗ ಖಂಡಿತ ಗೆಲುವು ನಿಮ್ದಾಗಿರುತ್ತೆ. ಕೆಲವೊಮ್ಮೆ ದೊಡ್ಡ ದೊಡ್ಡ ಕಾಲೇಜುಗಳಲ್ಲಿ ಅಥವಾ ನಾವು ನಗರ ಪ್ರದೇಶದಂಥ ಕಾಲೇಜುಗಳಲ್ಲಿ ಮಾತಾಡ್ತೀವಿ, ಪ್ಲೇಸ್ಮೆಂಟ್ ಚೆನ್ನಾಗಿರುತ್ತೆ. ಕೆಲವೊಂದು ಈ ಗ್ರಾಮೀಣ ಪ್ರದೇಶಗಳಲ್ಲಿ ಪ್ಲೇಸ್ಮೆಂಟ್ ಇಲ್ಲದೆ ಇರಬಹುದು. ಸೊ ಅಂತ ಸಂದರ್ಭದಲ್ಲಿ ಆ ವಿದ್ಯಾರ್ಥಿಗಳು ಯಾವ ರೀತಿ ತಮ್ಮ ಬದುಕನ್ನು ಕಟ್ಕೋಬಹುದು, ಯಾವ ರೀತಿ ಅವರು ಒಳ್ಳೆ ಪ್ಲೇಸ್ಮೆಂಟ್ ಪಡಿಬಹುದು ಅಂತವ್ರು ಏನಂತ ಹೇಳಿ? ಹೌದು, ನೀವು ಹೇಳಿದ 100% ಸತ್ಯ. ಇವಾಗ ಕೆಲವೊಂದು ಗ್ರಾಮೀಣ ಪ್ರದೇಶದಲ್ಲಿರೋ ಕಾಲೇಜಸ್ಗೆ ಕೆಲವೊಂದು ಕಂಪನೀಸ್ ಅಲ್ಲಿ ಹೋಗಿ ಪ್ಲೇಸ್ಮೆಂಟ್ ಅನ್ನು ಮಾಡೋದಿಲ್ಲ. ಬಟ್ ಈಗಾಗಲೇ ನೋಡಿದ್ರೆ ಕಳೆದ 3 ರಿಂದ 4 ವರ್ಷಗಳಿಂದ ನಮ್ಮ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸಸ್ ಆಗ್ಬೋದು, ವಿಪ್ರೋ ಆಗ್ಬೋದು, ಕಾಗ್ನಿಸೆಂಟ್ ಆಗ್ಬೋದು, ಹಲವಾರು ಕಂಪನೀಸ್, ಇನ್ಫೋಸಿಸ್ ಆಗ್ಬೋದು, ಪ್ರತಿಯೊಂದು ಕಂಪನಿನೂ ಕೂಡ ನ್ಯಾಷನಲ್ ಲೆವೆಲ್ ಹೈರಿಂಗ್ ಅಂತ ಮಾಡ್ತಾ ಇದೆ. ಅಂದ್ರೆ ಅವನು ದೇಶದಲ್ಲಿ ಯಾವುದೇ ಮೂಲೆಯಲ್ಲಿ ಯಾವುದೇ ಕೋರ್ಸ್ ಮಾಡಿದ್ರು ಅವರಿಗೆ ಒಂದು ಚಾನ್ಸ್ ಸಿಗುತ್ತೆ ಈ ಕಂಪನಿಗೆ ಅಪ್ಲೈ ಮಾಡೋದಕ್ಕೆ. ಸೊ ಆ ಥರ ಮಕ್ಕಳು ಏನು ಹೆದರ್ಬೇಕಾಗಿದ್ದೇನಿಲ್ಲ. ಇವತ್ತು ನ್ಯಾಷನಲ್ ಲೆವೆಲ್ ಕ್ವಾಲಿಫೈಯರ್ಸ್ ಇದೆ. ಈಗ ನಾನು ಹೇಳಿದ್ನಲ್ಲ, TCS ಅವರು ನಿಂಜಾ ಅಂತ ಒಂದು ಮಾಡ್ತಾರೆ, ನ್ಯಾಷನಲ್ ಕ್ವಾಲಿಫೈಯರ್ ಟೆಸ್ಟ್ ಅಂತ ಒಂದು ಮಾಡ್ತಿದ್ದಾರೆ. ಅವನು ದೇಶದಲ್ಲಿ ಯಾವುದೇ ಮೂಲೆಯಲ್ಲಿದ್ರೂ ಅವನ ಟೆಸ್ಟ್ ತಗೋಬಹುದು, ಅವ್ನು TCSಗೆ ರಿಕ್ರೂಟ್ ಆಗ್ಬೋದು. ಅದೇ ತರ ವಿಪ್ರೋ ಇಲೈಟ್ ಅನ್ನೋ ಹೆಸರನ್ನು ಮಾಡ್ತಾರೆ, ಇನ್ಫೋಸಿಸ್ ಕೂಡ ಹಾಗೆ ಮಾಡ್ತಾರೆ. ಯಾಕಂತಂದ್ರೆ ಇವತ್ತು ಸ್ಕಿಲ್ ಅನ್ನೋದು ಏನಿದೆ ಅದು ಬರೀ ದೊಡ್ಡ ಕಾಲೇಜಲ್ಲಿ ಇದೆ ಅನ್ನೋದು ಖಂಡಿತ ನಾನು ಅದನ್ನು ಒಪ್ಪಲ್ಲ. ಎಂತ ಸಣ್ಣ ಕಾಲೇಜ್ ಆದ್ರೂ ಸರಿ, ರೂರಲ್ ಪ್ರದೇಶದಲ್ಲಿರೋ ಕಾಲೇಜಸ್ ಆದ್ರೂ ಸರಿ, ಅಲ್ಲೂ ಕೂಡ ಟ್ಯಾಲೆಂಟ್ ಇದೆ, ಅಲ್ಲೂ ಕೂಡ ಪ್ರತಿಭೆ ಇದೆ. ಅದನ್ನ ಹೊರತರಲಿಕ್ಕೆ ಇವತ್ತು ಕಂಪನೀಸ್ ಅನೇಕ ರೀತಿಯ ಒಂದು ಶ್ರಮ ಪಟ್ಟು ಅವರು ರಿಕ್ರೂಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಅದು ಒಂದು. ಎರಡನೇದೇನು ಅಂತಂದ್ರೆ ನಾವು ಅದನ್ನ ಕ್ಲಸ್ಟರ್ ಡ್ರೈವ್ಸ್ ಅಂತ ಕರಿತೀವಿ. ಈಗ ಕೆಲವೊಂದು ರಿಮೋಟ್ ಪ್ಲೇಸಸ್ ಅಲ್ಲಿ ಇರುವಂತ ಕಾಲೇಜಸ್, ಗ್ರಾಮೀಣ ಪ್ರದೇಶದಲ್ಲಿ ಇರುವಂತಹ ಒಂದು ಕಾಲೇಜುಗಳು ಏನ್ ಮಾಡ್ಬೋದು ಅಂತಂದ್ರೆ, ಆ ಕಾಲೇಜು ಮಾತ್ರ ಆ ಕಂಪನಿನ ಕರ್ಸಕ್ಕಾಗಲಿಲ್ಲ ಅಂತಂದ್ರೆ ಒಂದು 4 ರಿಂದ 5 ಕಾಲೇಜು ಒಗ್ಗೂಡಿ ಕೈ ಜೋಡಿಸಿ ಅದನ್ನ ಕ್ಲಸ್ಟರ್ ಡ್ರೈವ್ ಅಂತ ಮಾಡಬಹುದು. ಒಂದು 5-6 ಕಾಲೇಜ್ ಮಾತ್ರ ಸೇರ್ಕೊಂಡು ವಿದ್ಯಾರ್ಥಿಗಳು 5-6 ಕಾಲೇಜಿಂದ ಯಾವ್ದಾದ್ರು ಒಂದು ಕಾಲೇಜಿಗೆ ಬಂದು ಇಂಟರ್ವ್ಯೂ ಅಟೆಂಡ್ ಮಾಡೋದು ಮಾಡಿ ಅವಕಾಶಗಳು ಎಲ್ಲಾ ಕಾಲೇಜಸ್ ಖಂಡಿತ ಕೊಡಬಹುದು. ಆಮೇಲೆ ಈ ಆಂಟ್ರಪ್ರನರ್ಸ್ ಅಂದ್ರೆ ಉದ್ಯಮಿದಾರ, ಯಾರು ಉದ್ಯಮಿಗಳು ಆಗ್ಬೇಕು ಅಂತ ಆಸೆ ಇರುತ್ತೆ, ಸೊ ಅಂತವ್ರಿಗೆ ಯಾವ ರೀತಿ ಹೇಳ್ತೀರಿ, ಅವ್ರಿಗೆ ಅವರ ಅವಕಾಶಗಳೇನು? ನಿಮ್ಮ ಮೊದಲನೇ ಪ್ರಶ್ನೆ ನಾನು ನೋಡ್ಬೇಕಂತಂದ್ರೆ ಟ್ರೈನಿಂಗ್ ಬಗ್ಗೆ ಕೇಳಿದ್ವಿ. ನಾವು ಟ್ರೈನಿಂಗ್ ನ 2 ರೀತಿಯಾದ ವಿದ್ಯಾರ್ಥಿಗಳಿಗೆ ಮಾಡ್ತೀವಿ. ಒಂದು ಜಾಬ್ ಸೀಕರ್ಸ್ ವರ್ಸಸ್ ಜಾಬ್ ಪ್ರೊವೈಡರ್ಸ್ ಅಂತ ಹೇಳ್ತೀವಿ. ಅಂದ್ರೆ ಕಾಲೇಜುಗಳಲ್ಲಿ ಇವಾಗ ಅನೇಕ ಕಾಲೇಜುಗಳಲ್ಲಿ EDCEL ಇದೆ, ಇನ್ಕ್ಯುಬೇಷನ್ ಸೆಂಟರ್ಸ್ ಅಂತ ಹೇಳ್ತೇವೆ. ಅವ್ರದ್ದು ಏನೊಂದು ಐಡಿಯಾಲಜೀಸ್ ಇರುತ್ತೆ ಅದನ್ನ ರಿಯಾಲಿಟಿ ತರೋದಕ್ಕೆ ಒಂದು ಸೆಂಟರ್ಸ್ ಅನ್ನು ಸ್ಥಾಪನೆ ಮಾಡಿದ್ದಾರೆ. ಕಾಲೇಜುಗಳು ಇವತ್ತು ತುಂಬಾ ಶ್ರಮಪಟ್ಟು ಅದೆಲ್ಲ ಮಾಡ್ತಾ ಇದ್ದಾರೆ. ಅದು ಬಿಟ್ಟು
KSST ಪ್ರಾಜೆಕ್ಟ್ಸ್ ಆಗ್ಬೋದು, ಕರ್ನಾಟಕ ಸ್ಟೇಟ್ ಕೌನ್ಸಿಲ್ ಫಾರ್ ಸೈನ್ಸ್ ಅಂಡ್ ಟೆಕ್ನಾಲಜಿ ಅಂತ ಹೇಳ್ತೀವಿ. 1977ರಿಂದ ಸ್ಟೂಡೆಂಟ್ ಪ್ರಾಜೆಕ್ಟ್ ಪ್ರೋಗ್ರಾಮ್ ಅಂತ ಮಾಡ್ತಾರೆ. ಈಗ ಒಂದು ವಿದ್ಯಾರ್ಥಿಯ ಸ್ಟೂಡೆಂಟ್ ಎಷ್ಟು ಹೊಸದಾಗಿದೆ, ಅದನ್ನ ಹೇಗೆ ಈ ಸೊಸೈಟಿಗೆ ರಿಯಾಲಿಟಿಯಾಗಿ ತರಬಹುದು ಅನ್ನೋದಕ್ಕೆ ಅವರು ಫಂಡ್ ಮಾಡ್ತಾರೆ ಆ ಪ್ರಾಜೆಕ್ಟ್ಸ್ಗಳಿಗೆ. ಆ ಥರ ಅನೇಕ ಒಂದು ಈವನ್ ನಮ್ಮ ಪ್ರಧಾನಮಂತ್ರಿ ಯೋಜನೆಗಳು ಸ್ಕೀಮ್ಸ್ ಓಪನ್ ಮಾಡಿದ್ದಾರೆ. ಅಟಲ್ ಬಿಹಾರಿ ವಾಜಪೇಯಿ ಅವರ ಹೆಸರಲ್ಲಿ ಸೆಂಟರ್ಸ್ ಓಪನ್ ಮಾಡಿದ್ದಾರೆ ನಮ್ಮ ಕೇಂದ್ರ ಸರ್ಕಾರ. ಆ ಥರ ನಮ್ಮ ರಾಜ್ಯ ಸರ್ಕಾರ ಕೂಡ ಸ್ಟಾರ್ಟ್ಅಪ್ ಸೆಲ್ ಅಂತ ಮಾಡಿದ್ದಾರೆ. ಹೌದು. ಆಮೇಲೆ ಕರ್ನಾಟಕ ಸ್ಟೇಟ್ ಫಿನಾನ್ಷಿಯಲ್ ಕಾರ್ಪೊರೇಷನ್ ಇದೆ, KSFC ಅಂತ ಹೇಳ್ತೀವಿ. ಆ ಪ್ರಾಜೆಕ್ಟ್ ತುಂಬಾ ಇನೋವೇಟಿವ್ ಆಗಿತ್ತು ಅಂತಂದ್ರೆ, ಆ ಸ್ಟೂಡೆಂಟ್ಗೆ ಏನಾದರೂ ಒಂದು ಆಸಕ್ತಿ ಅಂತಿತ್ತು ಅಂತಂದ್ರೆ ಈ ಆರ್ಗನೈಸೇಷನ್ಸ್ ಎಲ್ಲ ಅವರಿಗೆ ಫಿನಾನ್ಷಿಯಲ್ ಬ್ಯಾಕಪ್ ಕೊಡಕ್ಕೆ ರೆಡಿ ಇರ್ತದೆ. ಆಮೇಲೆ ವೆಂಚರ್ ಕ್ಯಾಪಿಟಲಿಸ್ಟ್ ಅಂತ ಹೇಳ್ತೀವಿ, VC ಅಂತ ಕರಿತೀವಿ. ವೆಂಚರ್ ಕ್ಯಾಪಿಟಲಿಸ್ಟ್ ಯಾರು ಅಂತಂದ್ರೆ ಈ ತರ ಹೊಸ ಹೊಸ ಐಡಿಯಾಸ್ನ ಪ್ರಮೋಟ್ ಮಾಡಿ ಅವ್ರಿಗೆ ಇನ್ವೆಸ್ಟ್ ಮಾಡ್ತಾರೆ. ಈಗ ಆಂಟ್ರಪ್ರಿನರ್ ಆಗ್ಬೇಕನ್ನೋ ಆಸಕ್ತಿ ಅವನಲ್ಲಿದೆ, ಬಟ್ ಅದಕ್ಕೆ ತಕ್ಕಂತೆ ಅವನಿಗೆ ಫಿನಾನ್ಷಿಯಲ್ ಬ್ಯಾಕಪ್ ಇದೆ ಅನ್ನೋದು ಇವತ್ತು ತುಂಬಾ ನೋಡಬೇಕು. ಅದನ್ನ ವೆಂಚರ್ ಕ್ಯಾಪಿಟಲಿಸ್ಟ್ ಆ ಸಲಹೆಗಳನ್ನು ಕೊಡ್ತಾರೆ. ಅದನ್ನೆಲ್ಲ ನಮ್ಮ ವಿದ್ಯಾರ್ಥಿಗಳು ಪಡಿಬೇಕು. ಸೊ ವಿದ್ಯಾರ್ಥಿಗಳೇ, ಹಾಗಾಗಿ ಕೆಲಸ ಸಿಕ್ಕಿಲ್ಲ ಅಥವಾ ಒಳ್ಳೆಯ ಅವಕಾಶ ಇಲ್ಲ ಅನ್ನೋ ಮಾತ್ರಕ್ಕೆ ನೀವು ಉದ್ದಿಮೆದಾರರಾಗಬಹುದು, ಉದ್ಯಮಿಗಳಾಗಬಹುದು, ಅದಕ್ಕೆ ಅನೇಕ ಸೌಲಭ್ಯಗಳು ಸಹ ಇದೆ. ಇದೇ ನಮ್ಮ ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬಂದಿದ್ದೇವೆ. ತುಂಬ ಸಲ ಏನಾಗುತ್ತೆ, ಹೆಚ್ಚೆಷ್ಟು ಇಂಟರ್ವ್ಯೂ ಅಟೆಂಡ್ ಮಾಡ್ತಾರೆ, 5 ಸಲ 6 ಸಲ ಸೋಲ್ತಾನೆ ಇರ್ತಾರೆ. ಆದರೆ ಅಂತಹ ವಿದ್ಯಾರ್ಥಿಗಳಿಗೆ ತುಂಬ ಸಲ ಅವರು ಕುಂದು ಹೋಗ್ತಾರೆ, ಸಾಧ್ಯ ಇಲ್ಲ, ನಮ್ಮ ಕೈಲಿ ಆಗಲ್ವೇನೋ ಅಂತ. ಅಂಥವ್ರಿಗೆ ನಿಮ್ಮ ಕಿವಿ ಮಾತೇನು? ನಾನು ಅವ್ರಿಗೆ 3 ವಿಷಯ ಹೇಳಕ್ಕೆ ಇಷ್ಟಪಡ್ತೀನಿ. ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಅವರು ಎಷ್ಟು ಶ್ರಮ ಪಟ್ಟು ಪ್ರಾಕ್ಟೀಸ್ ಮಾಡ್ತಾರೋ, ಏನೋ ಒಂದು 3-4 ಕಂಪನಿಗಳು ಅಟೆಂಡ್ ಮಾಡಿರ್ತಾರೆ, ಅವರಲ್ಲಿ ಪ್ಲೇಸ್ ಆಗದೆ ಇದ್ದಿರ್ಬೋದು. ಖಂಡಿತ ಅವ್ರು ಪ್ರಾಕ್ಟೀಸ್ ಮಾಡಿದ್ರೆ 6ನೇ ಕಂಪನಿ 7ನೇ ಕಂಪನಿ ಪ್ಲೇಸ್ ಆಗೇ ಆಗ್ತಾರೆ. ಯಾವುದೇ ಆದಂಥ ವಿದ್ಯಾರ್ಥಿ ಆದರೂ ಅವರಲ್ಲಿ ಒಂದು ಪ್ರತಿಭೆ ಇದ್ದೇ ಇರುತ್ತೆ. ಅವ್ರು ಫೇಲ್ ಆಗೋದು ನಾನು ಇವತ್ತಿಗೂ ಹೇಳ್ತೀನಿ, ಅದು ತುಂಬ ಒಳ್ಳೆಯದು. ಯಾಕಂದ್ರೆ ಅಷ್ಟು ಅವ್ರು ಕಲಿತಾರೆ. ಇವಾಗ ಒಂದು ಇಂಟರ್ವ್ಯೂಗೆ ಹೋಗೋಕ್ಕಿಂತ ಮುಂಚೆ ಅವರು ಒಂದು ಕನ್ನಡಿ ಮುಂದೆ ನಿಂತ್ಕೊಂಡು, ಇವಾಗ ಎಲ್ಲರ ಹತ್ರ ಸ್ಮಾರ್ಟ್ ಫೋನ್ ಇದೆ, ಅದರಲ್ಲಿ ವಿಡಿಯೋ ರೆಕಾರ್ಡರ್ ಆನ್ ಮಾಡಿ ಅವ್ರು ಏನು ಮಾತಾಡ್ತಾರೆ ಮಿರರ್ ಮುಂದೆ ಅದನ್ನು ರೆಕಾರ್ಡ್ ಮಾಡಿಕೊಂಡು ನಂತರ ಅದನ್ನು ಪ್ಲೇ ಮಾಡಿ ನೋಡಿದಾಗ ಅವ್ರು ಏನೆಲ್ಲ ಮಿಸ್ಟೇಕ್ಸ್ ಮಾಡಿದ್ದಾರೆ, ಹೇಗೆಲ್ಲ ಅದನ್ನು ಸರಿಪಡಿಸ್ಕೋಬಹುದು ಅಂತ ಮಾಡಿದ್ರೆ ಅವ್ರ ಬಾಡಿ ಲ್ಯಾಂಗ್ವೇಜ್ ಇಂಪ್ರೂವ್ ಆಗುತ್ತೆ, ಅವ್ರ ಕಮ್ಯುನಿಕೇಶನ್ ಇಂಪ್ರೂವ್ ಆಗುತ್ತೆ, ಅವ್ರ ಇಂಟರ್ವ್ಯೂಸಲ್ಲಿ ಸಕ್ಸಸ್ಫುಲ್ ಆಗಿ ಮಾಡೋದಕ್ಕೆ ಅವ್ರ ಒಂದು ಪ್ರಾಕ್ಟೀಸ್ ಪ್ಲಾಟ್ಫಾರ್ಮ್ ಅನ್ನು ಕ್ರಿಯೇಟ್ ಆಗುತ್ತೆ. ಅದನ್ನು ಬಿಟ್ಟು ಅನೇಕ ಥರದ ಅಭ್ಯಾಸಗಳನ್ನು ಅವರು ಅಳವಡಿಸ್ಕೊಬೇಕು. ಯಾಕಂದ್ರೆ ವಿದ್ಯಾರ್ಥಿಗಳು ಇವತ್ತೇನಂದ್ರೆ ಒಂದು 5 ಕಂಪನಿ ಅಟೆಂಡ್ ಮಾಡ್ತಾರೆ, ನನ್ನ ಕೈಲಿ ಆಗ್ತಾ ಇಲ್ಲ ಅಂತ ಬಿಟ್ಟು ಬಿಡ್ತಾರೆ. ಇಲ್ಲ, ಅವ್ರ ಆತ್ಮವಿಶ್ವಾಸ ಇರಬೇಕು. ಅದಕ್ಕೆ ನಾನು ಏನು ಹೇಳ್ತೀನಿ, ಅವ್ರ ಮಾನಸಿಕ ಆರೋಗ್ಯ ಅನ್ನೋದು ಇವತ್ತು ತುಂಬ ಇಂಪಾರ್ಟೆಂಟ್. ಹಾಗಾಗಿ ಪ್ರಾಕ್ಟೀಸ್, ಪ್ರಾಕ್ಟೀಸ್, ಪ್ರಾಕ್ಟೀಸ್. ಓಕೆ, ಪ್ರಿಯ ವೀಕ್ಷಕರೇ, ಕಾರ್ಯಕ್ರಮದ ಕೊನೆಯ ಘಟ್ಟ ಇದು. ಈ ಉದಾರೀಕರಣ, ಜಾಗತೀಕರಣ ಇದೆಲ್ಲದ ನಂತರ ನಮ್ಮ ಜಾಬ್ ಮಾರ್ಕೆಟಲ್ಲಿ ಅನೇಕ ಅವಕಾಶಗಳು ಬಂದಿದೆ, ಹಾಗೂ ಸ್ಪರ್ಧೆ ಕೂಡ ಬಹಳ ಹೆಚ್ಚಾಗಿದೆ. ಇಂಥ ಸ್ಪರ್ಧೆಯಲ್ಲಿ ನಮ್ಮ ವಿದ್ಯಾರ್ಥಿಗಳು ಸೆಣಸಾಡ್ತಾ ಇದ್ದಾರೆ. ಖಂಡಿತ ನಮ್ಮ ಮಕ್ಕಳು, ನಮ್ಮ ವಿದ್ಯಾರ್ಥಿಗಳು ಈ ಸೆಣಸಾಟದಲ್ಲಿ ಗೆಲ್ಲಿ ಒಂದು ಒಳ್ಳೆಯ ಉದ್ಯೋಗವನ್ನು ಗಿಟ್ಟಿಸಿಕೊಳ್ಳಿ, ಜೊತೆಗೆ ಅದಕ್ಕಿಂತ ಹೆಚ್ಚಾಗಿ ಒಳ್ಳೆಯ ಬದುಕನ್ನು ರೂಪಿಸಿಕೊಳ್ಳಿ ಅನ್ನೋದು ನಮ್ಮ ಈ ಕಾರ್ಯಕ್ರಮದ ಆಶಯ. ಸೊ ಇಲ್ಲಿವರೆಗೂ ಬಂದು ನಮ್ಮ ಅನೇಕ ಪ್ರಶ್ನೆಗಳಿಗೆ ಅತ್ಯಮೂಲ್ಯವಾದ ಸಲಹೆ ಕೊಟ್ಟಿರುವ ಶ್ರೀಯುತ ಹರೀಶ್ ಅವರಿಗೆ ಕಾರ್ಯಕ್ರಮದಿಂದ, ನಮ್ಮ ಚಂದನ ವಾಹಿನಿಯಿಂದ ವಿಶೇಷ ಧನ್ಯವಾದಗಳು. ವೀಕ್ಷಕರೇ, ಮತ್ತಷ್ಟು ಅರ್ಥಪೂರ್ಣ ಕಾರ್ಯಕ್ರಮಗಳಿಗಾಗಿ ಹಾಗೂ ಅತ್ಯವಶ್ಯಕ ಮಾಹಿತಿಗಾಗಿ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯನ್ನ ವೀಕ್ಷಿಸ್ತಾ ಇರಿ. ಧನ್ಯವಾದ.